ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಒಂದು ವಿಶೇಷವಾದ ಜಾಗಕ್ಕೆ ಕರ್ಕೊ ಹೋಗ್ತಾ ಇದ್ದೀನಿ. ಗುರುವಿನ ಗುಲಾಮಗ ಆಗುವ ತನಕ ದೊರೆಯದಣ್ಣ ಮುಕುತಿ. ಈ ಪದ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಗುರುಗಳ ದರ್ಶನ ಮಾಡಬೇಕು. ಹಾಗಾಗಿ ನಾನು ಸಕ್ರಾಯಪಟ್ಟಣದಿಂದ ಬಂದು ಸ್ವಲ್ಪ 2-3 ಕಿಲೋಮೀಟ್ರ್ ಮುಂದೆ ಇರುವಂಥ ವೆಂಕಟಾಚಲ ಅವಧೂತ ಅವರು ಬದುಕಿದ್ದು ಈ 10 ವರ್ಷದ ಹಿಂದೆ ಇದೇ ಜಾಗದಲ್ಲಿ ಜೀವಂತ ಇದ್ದರು. ಆದರೆ ಅದೇ ಜಾಗದಲ್ಲಿ ಅಡ್ಡಾಡಿದ್ದೀವಿ, ನಮಗೆ ತಿಳಿದಿರಲಿಲ್ಲ. ಗುರುಗಳ ಸನ್ನಿಧಾನ ಸನಿಹ ಯಾವಾಗ ಸೇರಬೇಕು ಅನ್ನೋದು ಭಗವಂತನ ಇಚ್ಛೆ ಆಗಿರುತ್ತಂತೆ. ಅವಾಗಲೇ ಸೇರಬೇಕು ನಾವು. ಬನ್ನಿ, ನಿಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ. ಇವತ್ತು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ವೆಂಕಟಾಚಲವರ ಗುರುಗಳ ಸಮಾಧಿ ಸ್ಥಳಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದೀನಿ. ಆಟೋದಲ್ಲಿ ಹೋಗ್ತಾ ಇದ್ದೀನಿ. ನಡೆಯೋದು ಸ್ವಲ್ಪ ದೂರ ಆಗುತ್ತೆ, ನಡಿಬೋದು. 3-4 ಕಿಲೋಮೀಟ್ರು ತುಂಬ ಶಾಂತವಾಗಿ ಪ್ರಶಾಂತವಾಗಿ ಅವರ ಒಂದು ತೋಟದ ಮಧ್ಯದಲ್ಲಿ ಅವರು ದೈವಂದಿತರಾಗಿದ್ದಾರೆ. ಅವರು ಗುರುಗೆ ಸಾವಿಲ್ಲ, ಹಾಗಾಗಿ ಆ ಪದ ಬಳಸಲ್ಲ. ಬನ್ನಿ, ಹಚ್ಚ ಹಸಿರುಗಳ ನಡುವೆ ಭಕ್ತಾದಿಗಳಿಗೆ ತನ್ನ ಮನೋಕಾಮನೆಗಳನ್ನು ಇಷ್ಟ ಪೂರೈಕೆಗಳನ್ನು ಮಾಡುತ್ತಾ ಸಮಾಧಿಯಲ್ಲಿ ಐಕ್ಯರಾಗಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. 2ನೇ ಬಾರಿ ಹೋಗೋದು ಬೇಡ ಅಂದ್ಕೊಂಡಿದ್ದೆ. ಗುರು ಇಚ್ಛೆ, ನಮ್ಮ ರಾಯರ ಇಚ್ಛೆ ಇತ್ತನ ಗುರುಗಳ ದರ್ಶನ ಮಾಡಿದ್ರೆ ಇವತ್ತು ಒಳ್ಳೆಯದಂತೆ. ಹಾಗಾಗಿ ಆ ಭಗವಂತನ ಇಚ್ಛೆ ಇತ್ತನೋ ಬಂದಿದ್ದೀನಿ. ನೋಡಿ, ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ, ಆತ್ಮೀಯವಾದ ಸುಸ್ವಾಗತ. ತುಂಬ ಶಾಂತವಾಗಿ ಭಕ್ತಾದಿಗಳು ಬಂದು ಅವರ ತೋಟದ ಮಧ್ಯದಲ್ಲಿ ಈ ಸ್ಥಳವನ್ನು ಮಾಡಿದ್ದಾರೆ. ಎಲ್ಲ ದುನಿಯಾ ವಿಜಯ್ ಆಗಲಿ, ಕಾರುಣ್ಯ ರಾಮ್ ಅವರಾಗಲಿ ಎಲ್ಲ ಬಂದು ಹೋಗ್ತಾರೆ. ಎಲ್ಲೂ ಬಡನ್ ಮಾಡಿಕೊಂಡು ಫೋಟೋ ಹೊಡ್ಸ್ಕೊಂಡು ಇಲ್ಲ. ಗುರುಗಳು ಸನ್ನಿಧಾನಕ್ಕೆ ಭಗವಂತನ ಜ್ಞಾನ ಹಣ್ಣು ಹಂಪಲುಗಳು ಬಿಟ್ಟಿದ್ದಾವೆ. ಹಸಿರು ತೋರಣಗಳ ಮಧ್ಯೆ ಶಾಂತಿಯುತವಾಗಿ ರಾಮನ ಭಕ್ತರು ವಿರಾಜಮಾನರಾಗಿದ್ದಾರೆ. ಸಕ್ರಾಯಪಟ್ಟಣದ ಗುರುಗಳ ಮನೆಯನ್ನು ನೋಡ್ಕೊಂಡು ಬಂದೆ. ಅದು ಒಂದಿನ ನಿಮಗೆ ಫೋಟೋ ವಿಡಿಯೋ ಎಲ್ಲ ಹಾಕ್ತೀನಿ. ಹಸಿರುಗಳ ಮಧ್ಯೆ ನೋಡಿ, ತುಂಬ ಸ್ವಚ್ಛವಾಗಿ ಆನಂದವಾಗಿ ಭಕ್ತಾದಿಗಳೆಲ್ಲ ಕೂತು ಜ್ಞಾನ ಮಾಡ್ತಾಯಿದ್ದಾರೆ. ಅವ್ರ ಕೈಲಾಗಿದ್ದು ಇವರಿಗೆ ತಮ್ಮ ತಾತನೋ ಅಜ್ಜನೋ ಅಂತ ತಿಳಿತಾರಲ್ಲ, ಅದು ನಿಜವಾಗ್ಲೂ ಒಂದು ಭಕ್ತಿಯ ಭಾವದ ಸಂಕೇತ. ಬಿಸ್ಕೆಟು ಕಾರನೋ ಏನೋ ಅವ್ರ ಕೈಲಿ ತಂದು ಸಮರ್ಪಣೆ ಮಾಡಿ ಅವರು ಭಕ್ತಾದಿಗಳು ಹೋಗ್ತಾರೆ. ನಿಮ್ಮೆಲ್ಲರಿಗೂ ಆ ಗುರುಗಳು ಒಳ್ಳೇದು ಮಾಡಲಿ, ಆರೋಗ್ಯ ಐಶ್ವರ್ಯ ನೀಡಲಿ. ಗುರುಗಳ ದರ್ಶನ ಮಾಡ್ಕೊಳ್ಳಿ. ಇದೇ ಅವರ ಸಮಾಧಿ. ಭಗವಂತನ ಆಶೀರ್ವಾದ ಸಿಗಲಿ, ಅವರ ಪ್ರೀತಿ ಸಿಗಲಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ವೆಂಕಟಾಚಲ ಅವಧೂತರ ಒಂದು ಸನ್ನಿಧಾನ ಸಕ್ರಾಯಪಟ್ಟಣದಿಂದ ಒಳಗೆ ಬಂದರೆ ತೋಟದ ಮಧ್ಯದಲ್ಲಿ ಅವರ ಐಕ್ಯ ಸ್ಥಳ ಇದೆ. ಶ್ರೀ ಹರಿಗುರುವಾಯುಗಳು ಆಶೀರ್ವಾದದಿಂದ ಯಾವಾಗಲೂ ಅವ್ರ ಸಮಾಧಿ ಹತ್ರ ರಾಮ್ ನಾಮ್ ಜಪ ಹಾಕಿರ್ತಾರೆ. ರಾಮ್ 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 ಅನ್ನೋರಂತೆ ಯಾವಾಗಲೂ. ನೋಡಿ, ಪ್ರಶಾಂತವಾದ ಜಾಗದ ಮಧ್ಯೆ ಕುಳಿತಿದ್ದಾರೆ. ನಿಮ್ಮೆಲ್ಲರಿಗೂ ಭಗವಂತ ಆರೋಗ್ಯ ಐಶ್ವರ್ಯ ಕೊಡಲಿ. ಪದ ಬಳಕೆಯಲ್ಲಿ ಏನಾದರೂ ತಪ್ಪಿದ್ರು ದಯವಿಟ್ಟು ಕ್ಷಮಿಸಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಾಮ್ ರಾಮ್ ಶ್ರೀರಾಮ್ ರಾಘವೇಂದ್ರ ಆಯ ನಮಃ.